ಇದು ಪ್ರೀತಿ ಅಭಿಮಾನದ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್. ಸೊ ಹೇ ಗಾಯ್ಸ್, ವೆಲ್ಕಮ್ ಟು ಅನಾದರ್ ವ್ಲಾಗ್. ಇವತ್ತು ADV 390 ಮೈಲೇಜ್ ಟೆಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ನೋಡ್ಬೋದು, ಪೆಟ್ರೋಲೆಲ್ಲ ಇಳಿಸಿದ್ದೀವಿ ಟ್ಯಾಂಕಿಂದ. ಪೆಟ್ರೋಲ್ ಸ್ವಲ್ಪ ಇರ್ಬೋದು ಅಷ್ಟೇ. ಪೆಟ್ರೋಲು 1/2 ಲೀಟ್ರಲ್ಲಿ ಮೈಲೇಜ್ ಟೆಸ್ಟ್ ಮಾಡೋಕ್ಕೆ ಹೋಗ್ತೀವಿ. ಬಿಕಾಸ್ ಫುಲ್ 1 ಲೀಟ್ರಲ್ಲಿ ಮೈಲೇಜ್ ಟೆಸ್ಟ್ ಮಾಡೋಕ್ಕೆ ಹೋದರೆ ರಾತ್ರಿ ಆಗಿಬಿಡುತ್ತೆ ಫುಲ್ ಟೈಮು. ಇವಾಗ ಆಲ್ರೆಡಿ ಸಂಜೆ ಆಗಕ್ಕೆ ಬಂದಿದೆ. ಸೊ ಅದರಲ್ಲಿ ಚೂರು ಪೆಟ್ರೋಲ್ ಇದೆ, ಅದು ಖಾಲಿ ಆದಮೇಲೆ ಈ 1/2 ಲೀಟ್ರ್ ಹಾಕಿ ಚೆಕ್ ಮಾಡ್ತೀವಿ. ಅದು ಆಫ್ ಬಂದಿದ್ದನ್ನು ಇಂಟು 2 ಮಾಡಿ ನೋಡೋಣ ಎಷ್ಟು ಮೈಲೇಜ್ ಬರುತ್ತೆ. ಸೊ ಲೆಟ್ಸ್ ಗೋ. ಸೊ ಗೈಸ್, ಬ್ಯಾಕ್ ಆನ್ ಬೈಕ್. ಇವಾಗ ಮೈಲೇಜ್ ಟೆಸ್ಟಿಗೆ ಹೋಗ್ತಾ ಇದ್ದೀವಿ. ಆವಾಗಲೇ ಹೇಳ್ದಂಗೆ, ಅಂದರೆ ಹಳೆ ವೀಡಿಯೋಸಲ್ಲೆಲ್ಲ ಹೇಳಿರ್ತೀನಿ, ನನ್ನ ಜೊತೆ ಅಂದರೆ ನನ್ನ ಫ್ರೆಂಡ್ಸಿನ ಗಾಡಿ ಬಂದುಬಿಟ್ಟು ಯಾವ್ಯಾವ ಇದ್ದಾವೆ ಅಂದರೆ GT ಇದೆ, ADV 390, ಡ್ಯೂಕ್ 390, R15, MT15 ಇದೆ. ಅಂದರೆ ಇಡ್ಲಿ, ವಡೆ, ದೋಸೆ, ಪೂರಿ. ಇಷ್ಟರಲ್ಲಿ ನಿಮಗೆ ಏನೇ ಕಂಟೆಂಟ್ ಬೇಕು ಅಂದರೂ ಇದು ಮಾಡಿ, ಲೈಕ್ ಕಾಮೆಂಟ್ ಹಾಕಿ. ಕಾಮೆಂಟಲ್ಲೆಲ್ಲ ಮೆನ್ಷನ್ ಮಾಡಿ ಹೇಳ್ತೀನಿ, ಅಂದರೆ ಲೈಕ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಕಾಮೆಂಟ್ ಯಾವುದು ಜಾಸ್ತಿ ಲೈಕ್ಸ್ ಬರುತ್ತೋ ಆ ಟೈಪ್ ಏನಾದ್ರು ಮಾಡಿ ಹಾಕ್ತೀನಿ. ಗುರು, ADVಯಲ್ಲಿ ಮಳೇಲಿ ರೈಡ್ ಮಾಡೋದೇ ಮಜಾ ಐತೆ ಗುರು. ಅಣ್ಣ ಎಕಡೆ ಬರ್ತಿದ್ಯಾ? ಅಂಡರ್ ಪಾಸ್. ಓಕೆ, ಇವಾಗ ಪ್ಲ್ಯಾನ್ ಆಗಿದೆ ಅಂಡರ್ ಪಾಸ್ ಕಡೆ ಹೋಗೋಕೆ. ಸುಯ್ ಅಂತ ಅಂಡರ್ ಪಾಸಿಗೆ ಹೋಗಿ ಇಳಿಸ್ಕೊಂಡು ಮಳೆ ನಿಂತ ಮೇಲೆ ಹೋಗೋಣ. ಬ್ರಿಡ್ಜ್ ಫುಲ್ ಗೇರ್ ಡೌನ್ ಮಾಡೋ ಸುಯ್ ಅಂತ ಹೋಗ್ತೇವೆ ನಾವು. ಹಂಗೆ ಸುಯ್ ಅಂತ ಹೋಗ್ತೇವೆ. ಗುರು, ಮಳೆ ನಿದಪ್ಪ ಗುರು, ಯಪ್ಪ ಗುರು. ಇವನ್ ಯಾವನ ಸೆಡೆ ನನ್ನ ಮಗ. ಏನ್ ಹೊಡೀತಿದೆ ಗುರು ಇವು. A few moments later. ಸೊ ಗೈಸ್, ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮತ್ತೆ ಪೆಟ್ರೋಲ್ ಇಳ್ಸೋಕೆ ಹೋಗ್ತಿದ್ದೀವಿ. ಇದರಲ್ಲಿ ಪೆಟ್ರೋಲೇ ಇದು ಖಾಲಿ ಆಗಂಗಿಲ್ಲ. ಪ್ರಜ್ಜು ನಾನು ಇಂಟು ಹೊಡೆದಿದ್ದೀವಿ, ಏನಂದ್ರೂ ಖಾಲಿ ಆಗಂಗಿಲ್ಲ. ಹೋಗ್ತಾನು ಇಂಟ್ಕೊಂಡು ಹೋಗೋಣ, ನೋಡೋಣ. ಖಾಲಿ ಆಯಿತು ಅಂದರೆ ಪುಣ್ಯ, ಇಲ್ಲ ಅಂದರೆ ಮತ್ತೆ ಇಳಿಸ್ಬೇಕು ಫ್ಯೂಯಲ್ನ. ಕೆಟ್ಟು ಜಡಿ ಗುರು ಇದು. ಖಾಲಿ ಆಯ್ತು ಗಾಯ್ಸ್, ಖಾಲಿ ಆಯ್ತು. ಅಪ್ಪ, ಮತ್ತೆ ಮನೆ ಹತ್ರ ಹೋಗ್ಬೇಕಿತ್ತು ಗುರು. ಡ್ಯೂಟ್ ಫೈನಲಿ ಖಾಲಿ ಆಯಿತು. ನೋಡ್ಬೋದು ನೀವು. ಐ ಥಿಂಕ್ ಯಾ 4th ಗೇರಲ್ಲೂ ರೈಸ್ ಕೊಡ್ತೀವಿ, ನೋಡ್ಬೋದು. ಹೋಗ್ತಿಲ್ಲ ಮುಂದಕ್ಕೆ. ಫೈನಲಿ ಗುರು ಸ್ಟಾರ್ಟ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ಸ್ಟಾರ್ಟ್ ಆಗ್ತಿಲ್ಲ, ಮತ್ತು ಅಗಲೆಲ್ಲ ಪ್ರೆಷರ್ ಕೊಡೋಕ್ಕೆ ಹೋಗಲ್ಲ. ಫ್ಯೂಯಲ್ ಇಂಜೆಕ್ಷನ್ ಆಗಿರೋದ್ರಿಂದ ಪ್ರಾಬ್ಲಮ್ ಬರುತ್ತೆ. ನ್ಯೂಟ್ಲಿ ಹಾಕ್ಬಿಡ್ತೀನಿ. ನ್ಯೂಟ್ಲಿ ಇದೆ, ನೋಡ್ಬೋದು. ಒಂದು ನೋಡ್ಬೋದು ಇದು ಹಂಗೆ ಎತ್ಕೊಂತಿಲ್ಲ. ಸೊ ಫ್ಯೂಯಲ್ 1/2 ಲೀಟ್ರ್ ಹೇಳ್ದಂಗೆ ಸ್ಟಾರ್ಟ್ ಹಂಗೂ ಹಾಕ್ತೀನಿ ಇವಾಗ. ಸೊ ನೋಡ್ಬೋದು, ಫುಲ್ಲು ಖಾಲಿ ಆಗಿದೆ. ಮತ್ತು ಫೋಕಸ್ ಆಗೋ ಏನಕ್ಕೆ ಓಕೆ ಏನೂ ಇಲ್ಲ ಗೈಸ್, ನೋಡ್ಬೋದು ನೀವು. ಗೈಸ್ ನೋಡ್ಕೋಬೋದು, 500 ml ಬಾಟ್ಲಿ ಇದು. 1 ಲೀಟ್ರ್ ಮಾಡೋಕ್ಕೆ ಹೋದರೆ ಭಾಳ ಟೈಮ್ ಆಗುತ್ತೆ. ಸೊ 1/2 ಲೀಟರಲ್ಲಿ ಮಾಡ್ತಿದ್ದೀನಿ. ಸೊ ನೀಟಾಗಿ ಹಾಕ್ತಿತ್ತು, ನೀಟಾಗಿ ಹಾಕ್ತಿತ್ತು. ಒಂದು ಡ್ರಾಪ್ ವೇಸ್ಟ್ ಆಗಬಾರ್ದು. ಪೆಟ್ರೋಲ್ ಇಸ್ ಪ್ರೀಷಿಯಸ್. 2ರಿಂದ 3 ಹನಿಯಿಂದ 4 ಹನಿಯಿಂದ 5 ಹನಿಯಿಂದ 6 ಹನಿ ವೇಸ್ಟ್ ಆಗಿದೆ ಗೈಸ್. ಏನಾಗಲ್ಲ, ಓಕೆ. ಅಷ್ಟಿಂದ ಮೇಲೆ ಚೇಂಜ್ ಆಗಲ್ಲ.
ಸೊ ಫ್ಯೂಯಲ್ ಹಾಕಿದ್ದೀವಿ ಗೈಸ್. 40 ಬಿಲೋ ತೋರಿಸ್ತಿದೆ ರೇಂಜ್. ಆಬ್ವಿಯಸ್ಲಿ 40 ಬಿಲೋನೇ ಬರೋದು ಇವಾಗ. ನೋಡಿ ಫ್ಯೂಯಲ್ ಹಾಕಿದ ತಕ್ಷಣ ಪಟ್ಟ ಅಂತ ಎತ್ಕೊಂತು. ದಟ್ಸ್ ವೈ ಐ ಲವ್ ಫ್ಯೂಯಲ್ ಇಂಜೆಕ್ಷನ್. ಸೊ ಈ ವಿಡಿಯೋದಲ್ಲಿ ಮೈಲೇಜ್ ಟೆಸ್ಟ್ ಹೆಂಗೆ ಅಂದರೆ ಗೈಸ್ ಹೇಳ್ಬಿಡ್ತೀನಿ ಮೊದಲೇ. ಹೈವೇ ಪ್ಲಸ್ಸು ಸಿಟಿ ರೈಡ್ ಎರಡೂ ಇರುತ್ತೆ, ಎರಡರದ್ದು ಮಿಕ್ಸ್ ಬರುತ್ತೆ. ಆಮೇಲೆ ಅಂದರೆ ಎರಡು ರೋಡಲ್ಲಿ ಮಿಕ್ಸ್ ಬರುತ್ತೆ ಎಷ್ಟು ಮೈಲೇಜ್ ಬರುತ್ತೆ ಅಂತ. ಆಮೇಲೆ ಇದು ರೈಡರ್ ಸ್ಟೈಲ್ ಮೇಲೂ ವೇರಿ ಆಗುತ್ತೆ. ಬಿಕಾಸ್ ನಾನು ಒಂಥರ ಹೊಡಿತೀನಿ, ಇನ್ನೊಬ್ಬರು ಒಂಥರ ಹೊಡಿತಾರೆ, ಪ್ರಜ್ಜುನೇ ಒಂಥರ ಹೊಡಿತಾನೆ. ಸೊ ಅದ್ರ ಮೇಲೂ ವೇರಿ ಆಗುತ್ತೆ. ವೇರಿ ಅಂದರೆ ಏನು ಜಾಸ್ತಿ ಆಗೋಲ್ಲ ಗೈಸ್, ಮ್ಯಾಕ್ಸಿಮಮ್ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡಿಫರ್ ಆಗ್ಬೋದು ಅಷ್ಟೇ. ಸೊ ಫಸ್ಟ್ ಟೈಮ್ ನನ್ನ ಹಿಸ್ಟ್ರಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿರೋದಕ್ಕೆ ಖುಷಿಯಾಗಿರೋದು ಗೈಸ್. ಲಿಟ್ರಲಿ ನಗು ಬಂದ್ಬಿಟ್ಟಿತ್ತು ನನಗೆ ಖಾಲಿ ಆದ ತಕ್ಷಣ. ಇದೇನು ಗುರು ಇವಾಗ ಖಾಲಿ. ಅಪ್ ಟು ಒಂದು 4 ಕಿಲೋಮೀಟರ್ಸು ನಾನು ಒಂದ್ಸತಿ ಹೊಡೆದಿದ್ದೀನಿ, ಅವನೊಂದ್ಸತಿ ಹೊಡೆದಿದ್ದಾನೆ. ಹಾಂ ಇಲ್ಲ ಬ್ರೋ, ನನಗೆ ಬರಲ್ಲ, ನೀನೇ ಮಾಡು ಬ್ರೋ. ನೋಡ್ಕೊಂಬಿಡಿ ಗೈಸ್. ಒಂದು 300-400 ಮೀಟರ್ ಕೊಡ್ತಿದ್ಯಾ ಆಗಲೇ. ಹಾಂ, ಟ್ರಿಪ್ 1-0 ಮಾಡಿಬಿಡು. ಓಕೆ 0 ಆಗಿದೆ, ನೋಡ್ಕೋಬೋದು ಗೈಸ್. ಫೋರ್ಡೋ 7024 ಹ್ಞೂ, ಹಾಫ್ ಲೀಟ್ರ್ 300 ಮೀಟರ್ ಹೊಡೆದಿದ್ಯಾ ಅಂತ ಆಮೇಲೆ ಪ್ಲಸ್ ಅಲ್ಲಿಂದ ಅಲ್ಲ ಬಂದಿದ್ದು. ಆಗಿದೆ 300 ಮೀಟರ್. ಹ್ಞೂ ಮೈಲೇಜ್ ಟೆಸ್ಟ್ ಪಕ್ಕ ಆಗ್ತಿತ್ತು. ಹ್ಞೂ ಗುರು, ಮತ್ತೆ ಅರ್ಧ ಲೀಟ್ರ್ ಹಾಕೋಬೇಕಿತ್ತು ಖಾಲಿ ಆದಾಗಲ್ಲಿ. ಸೊ ಟ್ರಿಪ್ಪು 0 ಮಾಡ್ಕೊಂಡಿದ್ದೀವಿ. ಲೆಟ್ಸ್ ಗೋ. ನಾರ್ಮಲಾಗಿ ಹೊಡಿತೀನಿ ಗೈಸ್, ನಾನೇನು ಹಿಂಡಾಡಲ್ಲ ಗಾಡಿನ. ಎಲ್ಲ ಮಳೆ ಬರ್ತೈತೆ ಅಂತ ಪಾಪ ನೆಮ್ಮದಿಯಾಗಿ ನಿಂತವ್ರೆ, ನಾನು ಹಿಂಡಾಡ್ತೀನಿ ಗಾಡಿ ಅವಾಗಿಂದ. ಸೊ ಹೈವೇ ಕ್ರೂಸಿಂಗ್ ಬಂದುಬಿಟ್ಟು ಇದ್ರದ್ದು ಆ್ಯಾವ್ರೇಜು 100-120 ಇದೆ. ಬಟ್ ಅಷ್ಟೊಂದೆಲ್ಲ ಮಾಡಲ್ಲ ನಾನು ಸದ್ಯಕ್ಕೆ. ಒಂದು 80-90 ಮಾಡ್ತೀನಿ ಅಷ್ಟೇ. ನಿಮಗೆ ಆ್ಯಾವ್ರೇಜ್ ಮೈಲೇಜ್ ಕರೆಕ್ಟಾಗಿ ಕೊಡುತ್ತೆ ಅವಾಗ. 80-90 ಎಲ್ಲ ಹೊಡೆದ್ರೆ ಜಲ್ದಿ 1K ಸಬ್ಸ್ ಮುಗಿಸೋಣ. 1K ಸಬ್ಸಿಗೆ ಮಾತ್ರ ಭಾಳ ಸ್ಪೆಷಲ್ ವೀಡಿಯೋ ಇಟ್ಟಿದ್ದೀನಿ ಗೈಸ್. ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. 2 ಸ್ಪೆಷಲ್ ವೀಡಿಯೋ ಇದೆ. ಒಂದು ಆಲ್ಮೋಸ್ಟ್ ಅಲ್ಲೆಲ್ಲ ನಾರ್ಮಲ್ ಮಾಡೋದು, ಬಟ್ ಅದು ಸ್ಪೆಷಲ್ ನಮ್ಮ ಕ್ಯಾಟಗರಿಗೆ 1000 ಸಬ್ಸಿಗೆಲ್ಲ ಸ್ಪೆಷಲ್ ವೀಡಿಯೋನೇ ಅದು. ಬ್ರೋ ಎಲ್ಲಿ ಇವಾಗ ಏನೋ ಸ್ವಲ್ಪ ಕೆಲಸ ಇದೆ, ಅಲ್ಲಿ ನಿಲ್ಲಿಸ್ಬೇಕಾಗುತ್ತೆ. ಇವಾಗ ಹೈವೇದು ಸ್ವಲ್ಪ ಮುಗ್ದಿದೆ ಗೈಸ್. ಹೈವೇ ಮತ್ತೆ ಆ ಕಡೆ ಮುಟ್ಕೊತೀವಿ ನಾವು. ಇವಾಗ ಸದ್ಯಕ್ಕೆ ಇಲ್ಲಿ ನಿಲ್ಲಿಸ್ಕೊಂಡು ಮತ್ತೆ ಇವಾಗ ಸಿಟಿ ಕಡೆ ಹೋಗ್ತೀವಿ. ಸೊ ಅಲ್ಲಿಂದ ಬರ್ತೀನಿ. ಮಳೆ ಜೋರಾಗಿತ್ತು, ಮತ್ತು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಅಲ್ಲೇ ನಿಲ್ಸ್ಕೊಂಡಿತ್ತು. ಸೊ ಎಷ್ಟಾಗಿದೆ ನೋಡಿ. ಆಲ್ರೆಡಿ 3.2 ತೋರಿಸ್ತಿದೆ. ಮೋಸ್ಟ್ಲಿ 3.5 ಲೆಕ್ಕ ಇಟ್ಕೊಳ್ಳಿ, ಬಿಕಾಸ್ ಅಲ್ಲಿ ಸ್ಟಾರ್ಟಿಂಗ್ 300 ಮೀಟರ್ಸ್ ಸುಮ್ಮನೆ ಹೊಡೆದಿದ್ದೀವಿ. ಸೊ ಇದೇ ಮದಕರಿ ಸರ್ಕಲ್ಲು, ಗೊತ್ತಿಲ್ಲದವ್ರು ನೋಡ್ಕೊಂಬಿಡಿ. ಸೊ ನೋಡ್ಬೋದು 8 ಕಿಲೋಮೀಟರ್ಸ್ ಆಗಿದೆ ಆಲ್ರೆಡಿ. ಇವನೇನಪ್ಪ ಅರ್ಧ ಲೀಟ್ರ್ ಹಾಕ್ಬಿಟ್ಟು ಅಗಲೆಲ್ಲ ತೋರಿಸ್ತಾನೆ ಅಂದ್ಕೋಬೇಡಿ. ಬಿಕಾಸ್ ಇದು KTM ಇಂಜಿನ್ ಹೆಂಗೆ ಪವರ್ ಇದೆ ಹಾಗೆ ಮೈಲೇಜ್ ಕೊಡುತ್ತೆ. ಸೊ ಹಾಫ್ ಲೀಟ್ರ್ ಆಗಿರೋದ್ರಿಂದ 1 ಲೀಟ್ರಿಗೆ ಎಷ್ಟು ಕೊಡುತ್ತೆ ಅದರ ಅರ್ಧ ಕೊಡುತ್ತೆ ಇವಾಗ. ಆಬ್ವಿಯಸ್ಲಿ ಗೊತ್ತಿರುತ್ತೆ ಎಲ್ಲರಿಗೂ. ಸೊ ಅದನ್ನೇ ಇಂಟು 2 ಮಾಡಿ ಚೆಕ್ ಮಾಡೋಣ ಅಂತ. ಬಿಕಾಸ್ ಭಾಳ ಟೈಮ್ ಹಿಡಿಯುತ್ತೆ. ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 5:20 ಆಗಿದೆ.
ಕತ್ಲಾಗ್ಬಿಟ್ರೆ ನನ್ನ ಕ್ಯಾಮ್ರಾ ಕ್ವಾಲಿಟಿ ಸರಿ ಇರಲ್ಲ ಅಂತ ಹಂಗೆ ಮಾಡ್ತೀನಿ. ಸೊ ಮತ್ತೆ ಇವೇ ಕನೆಕ್ಟ್ ಆಗ್ತಿದ್ದೀವಿ ಗೈಸ್, ನೋಡ್ಕೋಬೋದು ನೀವು. 10.7 ಆಗಿದೆ, ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೀವಿ. ಇದೇ ನೋಡಿ ಗೈಸ್ ಹೇಳಿದ್ದು ಲೇಬೈ ಅಂತ. ಸೊ ಬಂದು ರೀಲ್ಸ್ ಮಾಡ್ಕೊಂಡೋಗಿದ್ರೆ ಮಾಡ್ಕೊಳ್ಳಿ. ಸೊ ಗೈಸ್, WTF ಮೂಮೆಂಟ್ಸ್ ಅಂದರೆ ಇದಕ್ಕೆ ಹೇಳೋದು. ಫ್ಯೂಯಲ್ ಅವಾಗಲೇ ಖಾಲಿ ಗೈಸ್, ಲಿಟ್ರಲಿ ಅರ್ಧ ಲೀಟ್ರ್ ಖಾಲಿ ಆಯ್ತಂತ ಗುರು. ಅಲ್ಲ, ಅರ್ಧ ಲೀಟ್ರು ಲಿಟ್ರಲಿ 13.5 27 ಮಿಕ್ಸು ಎಲ್ಲ ಹಿಂಡಾಡಿದ್ದೀವಲ್ಲ. ಸೊ ನೋಡ್ಕೊಂಬಿಡಿ ಗೈಸ್, ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋಣ ಹೊಡಿಯೋಕ್ಕೆ. ಫುಲ್ ಖಾಲಿ ಮಾಡಿಬಿಡೋಣ, ಎಷ್ಟು ಬರುತ್ತೆ ನೋಡೋಣ. ಅಪ್ಪ ಹಂಗೆ ತಪ್ಪೈತೆ ಗುರು, ನಾನು ಫೋರ್ಸಿಗೆ ಅಡ್ಜಸ್ಟ್ ಆಗಿರ್ತೀನಿ, ಇದು ಹಂಗೆ ಖಾಲಿ ಆಗಿ. ಸೊ ಭಾರಿ ಪ್ರೆಷರ್ ಕೊಡೋಕ್ಕೂ ಆಗಲ್ಲ ಗೈಸ್, ಗೊತ್ತೆ. ಫ್ಯೂಯಲ್ ಇಂಜೆಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದು ಸ್ಪ್ರೇ ಮಾಡ್ತಿರುತ್ತೆ, ನಾವು ಹಂಗೆ ಹಗ್ಲೆಲ್ಲ ಪ್ರೆಷರ್ ಕೊಟ್ಟರೆ ಏನಾಗುತ್ತೆ, ಫ್ಯೂಯಲ್ ನೀಟಾಗಿ ಪಂಪ್ ಆಗಲ್ಲ ಮತ್ತೆ. ಸೊ ಖಾಲಿ. ಸೊ ಗೈಸ್ ನೋಡ್ಕೋಬೋದು ನೀವು, 13.7 ಕೊಟ್ಟಿದೆ ಹಾಫ್ ಲೀಟ್ರಿಗೆ. ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ ನಿಮಗೆ. ಸ್ಟಾರ್ಟ್ ಆಗ್ತಿಲ್ಲ, ಫುಲ್ ಫ್ಯೂಯಲ್ ಖಾಲಿ ಆಗಿದೆ. ಸೊ 13.7 ಹಾಫ್ ಲೀಟ್ರಿಗೆ ಕೊಟ್ಟಿದೆ ಬ್ರೋ, ಇಂಟು 2 ಬ್ರೋ. 300 ಮೀಟರ್ 0.3 ಬಂದಿದೆ ಹಾಫ್ ಲೀಟರಿಗೆ. ಇಂಟು 2 ಮಾಡಿದ್ರೆ 28 ಬರ್ತಿದೆ ಗೈಸ್, ಸಿಟಿ ಮತ್ತು ಹೈವೇ ಮಿಕ್ಸು. ಸೊ ಅಕ್ಯುರೇಸಿ ತೋರಿಸ್ಬಿಡ್ತೀನಿ ನೋಡಿ ಗೈಸ್. 29 ತೋರಿಸ್ತಿದೆ, ಅಂದರೆ ಪರ್ ಲೀಟರಿಗೆ 29 ಅಂದರೆ ಒಂದೇ ಒಂದು ಎರರ್ ತೋರಿಸ್ತಿದೆ ಅಷ್ಟೇ. ಇಲ್ಲಾಂದರೆ ಅದು ಬಿಟ್ಟರೆ ಪರ್ಫೆಕ್ಟಾಗಿ ತೋರಿಸ್ತಿದೆ. 28 ಲೆಕ್ಕ ತೋರಿಸ್ತಿರೋದು. ಸೊ ಇದು ಬಂದುಬಿಟ್ಟು ಪರ್ಫೆಕ್ಟಾಗಿ ತೋರಿಸ್ತಿದೆ, ಒಂದೇ ಒಂದು ಎರರ್ ಇದೆ ಅಷ್ಟೇ. ಫ್ಯೂಯಲ್ ಅಪ್ ಮಾಡ್ತಿದ್ದಾರೆ, ಎಕ್ಸ್ಟ್ರಾ ಇಟ್ಕೊಂಡ್ಬಂದಿದ್ವಿ. ಆಹಾ ನೀನು ಚಲ್ಲ ಶಬ್ದ ಚಲ್ಲಿ ಸ್ವಲ್ಪ ಜಾಸ್ತಿ 1 ಲೀಟ್ರ್ ತಂದಿದ್ವಿ ಗೈಸ್, ಮನೆಗೆ ಹೋಗ್ತಾರೆ ಇರಲಿ ಅಂತ. ಇದೊಂದು ಲೀಟ್ರ್ ಇಲ್ಲ, 1 ಲೀಟ್ರಲ್ಲೆಲ್ಲ ಇದೆಷ್ಟು 750 ml. ಸೊ ಇದಾಗಿತ್ತು ADV 390 ಮೈಲೇಜ್ ಟೆಸ್ಟ್ ಗೈಸ್. ನಾನು ಸಿಟಿಯಲ್ಲೆಲ್ಲ ಹೆವಿ ಹಿಂಡಾಡಿದ್ದೀನಿ, ಪ್ಲಸ್ ಹೈವೇಲ್ಲೂ ಹಂಗೆ ಹೊಡೆದೆ. ಆಲ್ಮೋಸ್ಟ್ ಆಲ್ 100ಅಲ್ಲೆಲ್ಲ ಕ್ರೂಸ್ ಮಾಡಿದೆ. ನನಗೆ ಮೈಲೇಜ್ ಬಂದುಬಿಟ್ಟು 28 ಲೆಕ್ಕಕ್ಕೆ ಬರ್ತಿದೆ. ಒಬ್ಬೊಬ್ಬರು ಒಂದೊಂದು ಥರ ಹೊಡಿತಾರೆ, ರೈಡರ್ ಮೇಲೂ ವೇರಿ ಆಗುತ್ತೆ. ಇವಾಗ ಪ್ರಜ್ಜು ಎಲ್ಲ ಹೊಡೆದ್ರೆ 30+ ಬರುತ್ತೆ. ಮತ್ತು ಬರೀ ಸಿಟಿಯಲ್ಲಿ ಹೊಡಿತೀರಾ ಅಂದರೆ ಅಪ್ ಟು ಒಂದು 23 ಆ ರೇಂಜಿಗೆ ಬರ್ಬೋದು. 23 ಅಂತೀನಿ, 33 ಆ ರೇಂಜಿಗೆಲ್ಲ ಬರುತ್ತೆ ನೀಟಾಗಿ ಹೊಡಿದ್ರೆ. ಆಮೇಲೆ ಹೈವೇ ಎಲ್ಲ ಕ್ರೂಸ್ ಮಾಡ್ತೀನಿ ಅಂದರೆ 100ಇಂದ 120 ಹೊಡಿತೀನಿ ಅಂದರೆ ಆರಾಮ್ಸೆ ಗೈಸ್ 37ಇಂದ 39 ಬಂದೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಪವರ್ ಅಪ್ ಮಾಡ್ತೀನಿ, 130+ ಕ್ರೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಡೌನ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಮೈಲೇಜ್ ಒಂದು 3 to 4 ಡೌನ್ ಆಗಿಬಿಡುತ್ತೆ. ಮತ್ತು 390 cc ಪ್ರಕಾರ ಮೈಲೇಜ್ ಇಲ್ಲ ಗೈಸ್, ಓಕೆನಾ. ಇದ್ರದ್ದು CC ಬಂದುಬಿಟ್ಟು 390, ಬಟ್ ಅದ್ರ ಪ್ರಕಾರ ಮೈಲೇಜ್ ಇಲ್ಲ, ಬಿಕಾಸ್ ಅದ್ರ ಪವರು. ಹಂಗೆ ನೋಡೋಕೆ ಹೋದರೆ ಆ ಪವರು ಬೇರೆ ಗಾಡಿಗಳಲ್ಲಿಲ್ಲ. US ಅಂತೀನಿ, ಹೊರಗಡೆ ಸೈಡ್ ಅಂದರೆ ಔಟ್ ಆಫ್ ದ ಕಂಟ್ರಿ ಬೈಕ್ಸ್ ಎಲ್ಲ ಹಿಂಗೆ ಇದೆ ನೋಡಿ. ಅದು R15 ಇದೆ, R15 ಅಷ್ಟೇ ಜಪಾನಿಂದು. ಅದರದ್ದು CCಗೂ ಮೈಲೇಜಿಗೂ ಸ್ಪೀಡಿಗೂ ಸಂಬಂಧನೇ ಇಲ್ಲ, ಅದೇ ಥರ ಇದೂ. ಸೊ KTM ಥಮ್ಸ್ ಅಪ್, ಒಳ್ಳೆ ಸಖತ್ತಾಗೇ ಇದೆ ಮೈಲೇಜು. ಅಂದರೆ ಸಖತ್ತಾಗಿ ಅಂದರೆ ಆ್ಯಾವ್ರೇಜ್ ಇದೆ, ಬಟ್ ಓಕೆ. ಗಾಡಿನೇ ತಗೊಂಡಿದ್ದೀರಾ ಅಂದರೆ ಪೆಟ್ರೋಲ್ ಹಾಕ್ಸೋಕ್ಕೆ ಏನು ಪ್ರಾಬ್ಲಮ್ ಇರೋಲ್ಲ.
ಸೊ ಗಾಡಿ ಯೋಚನೆ ಮಾಡಿ ತಗೋಬೇಕಾದ್ರೆ, ಅಂದರೆ ನೆಗೆಟಿವ್ ಹೇಳ್ತಿಲ್ಲ, ನಿಮ್ಮ ಹತ್ರ ದುಡ್ಡಿದೆ ಆಗುತ್ತೆ, ನಾನು ಪೆಟ್ರೋಲ್ ಆರಾಮಾಗಿ ವೀಕ್ಲಿ 1000 ಹಾಕ್ಸ್ತೀನಿ 2000 ಹಾಕ್ಸ್ತೀನಿ ಅಂದರೆ ಓಕೆ ತೊಗೊಳ್ಳಿ. ಇಲ್ಲ ಗುರು ನಾನು 200-300 ಹಾಕ್ಸಿ ಹೊಡಿತೀನಿ ಅಂದರೆ ಪ್ಲೀಸ್ ತೊಗೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಫ್ಯೂಯಲ್ ಇಂಜೆಕ್ಷನ್ ಇರೋದು ಇದರಲ್ಲಿ. ಫ್ಯೂಯಲ್ ಇಂಜೆಕ್ಷನ್ ಭಾಳ ಪ್ರಾಬ್ಲಮ್ ಬರುತ್ತೆ. ನೀವು 300-200 ಹಾಕ್ಸ್ಕೊಂಡು ಹೊಡಿದ್ರೆ ಆವ್ರೇಜ್ ಒಂದು 700-800 ಅಂತೂ ಪೆಟ್ರೋಲ್ ಇಡಲೇಬೇಕು. ಓಕೆನಾ ಗೈಸ್? ಸೊ ಇದಾಗಿತ್ತು ವಿಡಿಯೋ. ಚೆನ್ನಾಗಿದೆ ನೇಚರ್. ಸೊ ಇದಾಗಿತ್ತು ವಿಡಿಯೋ. ಲೈಕು ಶೇರು ಕಾಮೆಂಟು ಮರಿಬೇಡಿ ಪ್ಲೀಸ್. ಸೊ ಥ್ಯಾಂಕ್ಸ್ ಟು ಪ್ರಜ್ವಲ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು ಆಲ್.